press the bell icon on the YouTube app and never miss another update. Hello students, let's continue our discussion in the lesson symmetrical figures. In previous class, we discussed about exercise 8.1 up to 5th question. Let's continue with the 6th question. So, I'll read the question, go through the textbook. 6th question, some figures are given below. Draw their images in the given space. So, some figures are given below. ಅಂದ್ರೆ ಅಲ್ಲೊಂದಿಷ್ಟು figures ನ ಕೊಟ್ಟಿದ್ದಾರೆ. Draw their images in the given space. Right side space ಇಟ್ಟಿದ್ದಾರೆ. ಅದರಲ್ಲಿ ನಾವು images ನ ಬರಿತಾ ಹೋಗಬೇಕು. Is that clear? So, images ಅಂದ್ರೆ we already discussed. Symmetrical line ಅಂದ್ರೆ left ಇರೋದು right side ತೋರಿಸುತ್ತೆ, right ಇರೋದು left side ತೋರಿಸುತ್ತೆ. That is the main difference. Is this clear? So, here 6A, that is BOX ಅಂತ ಕೊಟ್ಟಿದ್ದಾರೆ. ಸೊ BOX ಬಾಕ್ಸ್ ಅಂದ್ರೆ ಅದರ ಇಮೇಜ್ ಏನಾಗಿರುತ್ತೆ ಅಂದ್ರೆ, ಸೊ ಎಕ್ಸ್ ಫಸ್ಟ್ ಬರುತ್ತೆ, ಎಕ್ಸ್ ಬಿ ನೋಡ್ರಿ ಲೆಫ್ಟ್ ಇರೋದು ರೈಟ್, ರೈಟ್ ಇರೋದು ಲೆಫ್ಟ್, ಆ ತರ ತೋರಿಸುತ್ತೆ ಅಲ್ವಾ. ಸೊ you'll write like this. This is the image of box. And next B question. ಸೊ ಬಿ ನಲ್ಲಿ ಒಂದು ಫಿಗರ್ ಇದೆ, ದಟ್ ಇಸ್ ಅ ಫಿಗರ್ ಆಫ್ ಬರ್ಡ್. ಇಲ್ಲಿ ಏನೂ ಇಲ್ಲ, ಇಮೇಜಸ್ ಬರಿಬೇಕಾದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಿರುತ್ತೆ ಅಂದ್ರೆ ರೈಟ್ ಸೈಡ್ ಇರೋದು ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಸೈಡ್ ಇರೋದು ರೈಟ್ ಇರುತ್ತೆ, ಅದನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಬರಿತಾ ಹೋಗ್ಬೇಕು. ಸೊ ಇಲ್ಲಿ ನೋಡ್ರಿ ಏನಿರುತ್ತೆ ಫಿಗರು, ಈ ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದು ಈ ಕಡೆ ಬರುತ್ತೆ. ಅಂಡ್ ಜಸ್ಟ್ ಮಿರರ್ ಇಮೇಜ್, ಮಿರರ್ ಇಮೇಜ್ ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಮಿರರ್ ಇಮೇಜ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಲೆಫ್ಟ್ ಇರೋದು ರೈಟ್ ಅಂಡ್ ರೈಟ್ ಇರೋದು ಲೆಫ್ಟ್ ಪಾರ್ಟ್ಸ್ ಬರ್ತಾ ಹೋಗುತ್ತೆ. Is that clear? So this is how we're going to write. Is this clear? Next we have C, that is observe. ಈಗ ಇದ್ರದ್ದು ಮಿರರ್ ಇಮೇಜ್ ಬರೀಬೇಕು. ಬಾಕ್ಸ್ ಹೆಂಗಿರುತ್ತೋ ಅದೇ ತರ ಇರುತ್ತೆ. ಸಿ ಟ್ರಯಾಂಗಲ್ಸ್ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಈಕ್ವಲ್ ಆಗಿರೋದ್ರಿಂದ ಸೊ ಅದೇ ಇಮೇಜ್ ನೇ ಬರೀತೀವಿ. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸಿ ಹಿಯರ್ ಇಲ್ಲಿ ಏನ್ ರೈಟ್ ಸೈಡ್ ಇರುತ್ತೆ ಅದು ಆ ಕಡೆ ಲೆಫ್ಟ್ ಸೈಡ್ಗೆ ಬರುತ್ತೆ. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ಫಸ್ಟ್ಗೆ ನಮಗೆ ಸರ್ಕಲ್ ಲೆಫ್ಟ್ ಸೈಡ್ಗೆ ಬಂದಿದೆ. ಸೊ ಈ ಸರ್ಕಲ್ ನಮಗೆ ಆ ಕಡೆಗೆ ಬರುತ್ತೆ. ಇಲ್ಲಿ ನೋಡಿ ಫೋಲ್ಡ್, ಜಸ್ಟ್ ಫೋಲ್ಡ್ ಮಾಡಿದಾಗ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಆಗ್ಬೇಕು. ಆ ತರ ಇದ್ರೆ ನಾವು ಮಾಡ್ತಿರೋ ಇಮೇಜ್ ಕರೆಕ್ಟ್ ಇದೆ ಅಂತ. ಸಿ ಈಗ ಇದನ್ನ ಓವರ್ ಲ್ಯಾಪ್ ಮಾಡ್ರಿ, ಈ ಫೋಲ್ಡ್ ಮಾಡ್ರಿ, ಕರೆಕ್ಟ್ ಆಗಿ ಈ ಸರ್ಕಲ್ ಈ ಸರ್ಕಲ್ ಮೇಲೆ ಕೂರುತ್ತೆ, ಈ ಸರ್ಕಲ್ ಮೇಲ್ಗಡೆ ಕೂರುತ್ತೆ. ಈ ಬಾಕ್ಸ್ ಫೋಲ್ಡ್ ಮಾಡಿದಾಗ ಇಮೇಜ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಹೇಳ್ಬೋದು ದಟ್ ಇಸ್ ಅ ಮಿರರ್ ಇಮೇಜ್. ಈಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಡಿ ಕ್ವೆಶ್ಚನ್ ನೌ. ಸೊ ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ, ಅವ್ರು ಯಾವ ಕಡೆನಾದ್ರೂ ಕೊಡ್ಲಿ, ನಮಗೆ ಫೋಲ್ಡ್ ಮಾಡಿದಾಗ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ಬೇಕು, ಆ ತರ ನಾವು ಬರೀತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಗಿವನ್ ಇಮೇಜ್. ವಿ ಹ್ಯಾವ್ ಟು ರೈಟ್ ಮಿರರ್ ಇಮೇಜ್ ಫಾರ್ ದಿಸ್. ಸೊ ಬಾಕ್ಸ್ ಆಸ್ ಇಟ್ ಈಸ್ ಬರ್ಕೊಳ್ತೀವಿ. ಸೊ ಈ ಫಿಗರ್ ನ ಫೋಲ್ಡ್ ಮಾಡಿದ್ವಿ ಅನ್ಕೊಡ್ರಿ, ಈ ಫಿಗರ್ ನ ಫೋಲ್ಡ್ ಮಾಡಿದಾಗ ಈ ಸ್ಪೇಸ್ ಶೇಡೆಡ್ ಸ್ಪೇಸ್ ಈ ಕಡೆ ಬರುತ್ತೆ ಅಂಡ್ ಈ ಶೇಡೆಡ್ ಸ್ಪೇಸ್ ಈ ಕಡೆ ಬರುತ್ತೆ. ಸೊ ಈ ಪಾರ್ಟ್ ಶೇಡ್ ಆಗುತ್ತೆ. So this is how we're going to write the shaded parts are mirror image ನ ನಾವು ಈ ತರ ಬರೀತಾ ಹೋಗ್ತೀವಿ. ಸೊ ಒಂದು ಲೆಫ್ಟ್ ಅಂಡ್ ರೈಟ್ ನ ಅಬ್ಸರ್ವೇಷನ್ ಮಾಡ್ಕೊಂಡು ಮಾಡ್ಬೋದು, ಆರ್ ನೀವು ಫೋಲ್ಡ್ ಮಾಡಿದಾಗ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಾ ಹೋಗ್ತೀರಾ. ಇಸ್ ದಟ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ 7th question. If few numerals and words are given below, among them a few numerals or words or the images of original numerals and words, list them. A few numerals ಅಂದ್ರೆ ಕೆಲವೊಂದಷ್ಟು numerals ಕೊಟ್ಟಿದ್ದಾರೆ and among them a few numerals or words. ಸೊ ಅದರಲ್ಲಿ ಒಂದಷ್ಟು numerals or words ಇದಾವೆ. ಅವು ಏನಾಗಿರುತ್ತೆ ಅಂದ್ರೆ ಮಿರರ್ ಇಮೇಜ್, ಅದ್ರದ್ದು ಮಿರರ್ ಇಮೇಜ್ ಒರಿಜಿನಲ್ ಇಮೇಜ್ ಸೇಮ್ ಇರುತ್ತೆ, ಆ ತರ ಫಿಗರ್ ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಒಂದಷ್ಟು ಯಾವ್ದು
ನ್ಯೂಮರಲ್ಸ್ ಮಿರರ್ ಇಮೇಜು ಮತ್ತೆ ಒರಿಜಿನಲ್ ಇಮೇಜ್ ಸೇಮ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಕೆಲವೊಂದ್ರದ್ದು ಒರಿಜಿನಲ್ ಇಮೇಜ್ ಮಿರರ್ ಇಮೇಜ್ ಸೇಮ್ ಇರುತ್ತೆ, ಕೆಲವೊಂದ್ರದ್ದು ಡಿಫ್ರೆಂಟ್ ಇರುತ್ತೆ. ಸೊ ನಾವೇನ್ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಯಾವ್ದ್ರದ್ದು ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜ್ ಸೇಮ್ ಇರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಎ ಕ್ವೆಶನ್ 818. ಸೊ ಇದ್ರದ್ದು ಮಿರರ್ ಇಮೇಜ್ ಬರೀತೀರಿ. ಮಿರರ್ ಇಮೇಜ್ ಇಸ್ ನಥಿಂಗ್ ಬಟ್ ಈ 8 ಫಸ್ಟ್ ಬರುತ್ತೆ. ಸೊ ನೋಡ್ರಿ ಏನಾದ್ರು ಡಿಫ್ರೆನ್ಸ್ ಇದೆ ನಾ ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜ್ ಬೋತ್ ವಿಲ್ ಬಿ ಸೇಮ್, ಎರಡು ಕೂಡ ಸೇಮ್ ಇದೆ. ಸೊ ಇದನ್ನ ಏನ್ ಹೇಳ್ಬೋದು, ಇದರಲ್ಲಿ ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜಸ್ ಆರ್ ಸೇಮ್. ನೆಕ್ಸ್ಟ್ ಬಿ 310. ಸೊ ಇದರಲ್ಲಿ ಫಸ್ಟ್ 0 1 3 ನೋಡ್ರಿ ಈ ಕಡೆಗೆ ಬಂದಿದೆ ಅಲ್ಲ, ಇದೇ ಪಾರ್ಟ್ ಹಿಂಗಿರುತ್ತೆ. ಸೊ ದಿಸ್ ಇಸ್ ದ ಮಿರರ್ ಇಮೇಜ್ ಆಫ್ 310. ಅರ್ಥ ಆಗ್ತಿದೆನಾ? ಸೊ ಈ 3 ಹಿಂಗ್ ಬರ್ದ್ರೆ ಈ ತರ ಆಗುತ್ತೆ. ಸೊ ಇಲ್ಲಿ ಮಿರರ್ ಇಮೇಜ್ ನೋಡ್ರಿ ಸೇಮ್ ಇದೆನಾ, ಒರಿಜಿನಲ್ ಇಮೇಜ್ ಅಲ್ಲಿ ಏನಾಗಿದೆ ಫಸ್ಟ್ 3 ಇದೆ, ಆಮೇಲೆ ನಮಗೆ ಮಿರರ್ ಇಮೇಜ್ ಅಲ್ಲಿ ಆಮೇಲೆ 0 ಬಂದಿದೆ. ಸೊ ಅಲ್ಲಿ ಎರಡು ಕೂಡ ಡಿಫ್ರೆಂಟ್ ಆಗಿದೆ. ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜ್ ಯಾವ್ದ್ರಲ್ಲಿ ಸೇಮ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ, ಹೌದಾ? ಸೊ ಬಟ್ ಅದರಲ್ಲಿ ಸೇಮ್ ಇಲ್ಲ, ಇದನ್ನ ನಾವು ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಸಿ 18081 ಮಿರರ್ ಇಮೇಜ್ ಫಸ್ಟ್ 1 ಅದಾದ್ಮೇಲೆ 8 0 8 1. ಇಲ್ಲಿ ನೋಡ್ರಿ 18081 ಇಲ್ಲೂ ಅಷ್ಟೇ 18081. ಸೊ ಒರಿಜಿನಲ್ ಅಂಡ್ ಇಮೇಜ್ ಅಂಡ್ ಮಿರರ್ ಇಮೇಜಸ್ ಆರ್ ಸೇಮ್ ಹಿಯರ್. ನೆಕ್ಸ್ಟ್ D 80888. ಫಸ್ಟ್ 8 ಅದಾದ್ಮೇಲೆ ಈ 808. ಅಬ್ಸರ್ವ್ ಮಾಡ್ರಿ ಇಲ್ಲಿ 80888 ಇದೆ, ಇಲ್ಲಿ 88808. ಒರಿಜಿನಲ್ ಅಂಡ್ ಮಿರರ್ ಇಮೇಜಸ್ ಆರ್ ನಾಟ್ ಸೇಮ್. ಸೊ ಯಾವ್ದು ಸೇಮ್ ಇರುತ್ತೋ ಅದಕ್ಕೆ ರೈಟ್ ಮಾರ್ಕ್ ಆಗ್ತಾ ಹೋಗೋಣ. ನೆಕ್ಸ್ಟ್ ಈ ಡ್ಯಾಡ್ ಅಂತಿದೆ. ಸೊ ಡ್ಯಾಡ್ ಅಂತ ಈ ಡಿ ಫಸ್ಟ್ ಬರುತ್ತೆ, ಬಟ್ ಡಿ ಇಲ್ಲಿ ರೈಟ್ ಸೈಡ್ಗೆ ಹೆಂಗೆ ಕರ್ವ್ಡ್ ಶೇಪ್ ಇರುತ್ತಲ್ವಾ, ಬಟ್ ಇಲ್ಲಿ ಈ ತರ ಬರುತ್ತೆ. ಎ ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜ್ ಬೋತ್ ಆರ್ ಸೇಮ್. ಸೊ ಡಿ ನೋಡ್ರಿ ಇಲ್ಲೂ ಡಿನೇ, ಬಟ್ ಉಲ್ಟಾ ಡಿ ಆಗಿದೆ ಅಲ್ವಾ, ಸೊ ಅದು ನಾಟ್ ಮಿರರ್ ಇಮೇಜ್. ಮಿರರ್ ಇಮೇಜ್ ಮತ್ತೆ ಒರಿಜಿನಲ್ ಇಮೇಜ್ ಸೇಮ್ ಇಲ್ಲ. ನೆಕ್ಸ್ಟ್ ಮ್ಯಾಮ್ ಅಂತೀವಿ. ಸೊ ಮ್ಯಾಮ್ ಅಂತಿರೋದಕ್ಕೆ ಎಂ ಎ ಎಂ. ಸೊ ಈ ಎಂ ಫಸ್ಟ್ ಬರಿತೀವಿ, ಆಮೇಲೆ ಎ, ಆಮೇಲೆ ಎಂ. ಇಲ್ಲಿ ಎಮ್ದು ಒರಿಜಿನಲ್ ಇಮೇಜ್ ಅಂಡ್ ಮಿರರ್ ಇಮೇಜ್ ಬೋತ್ ಆರ್ ಈಕ್ವಲ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇದು ರೈಟ್ ಮಾರ್ಕ್ ಹಾಕ್ಬೇಕು. ನೆಕ್ಸ್ಟ್ ಜಿ ಇ ವಿ ಇ ಅಂತಿದೆ. ಸೊ ಇ ವಿ ಇ ಅಂತಿರೋದಕ್ಕೆ ಇನ ಹಿಂಗ್ ಬರಿಬೋದು, ಹೌದಲ್ವಾ? ಸೊ ಈ ಫಸ್ಟೇ ಬರಿತೀವಿ, ಬಟ್ ಇಲ್ಲಿ ಉಲ್ಟಾ ಆಗುತ್ತೆ ನಮಗೆ ಇ ವಿ. ಇಲ್ಲಿ ನೋಡ್ರಿ ಇ ವಿ ಇನೇ ಇದೆ, ಬಟ್ ಈ ಉಲ್ಟಾ ಇದೆ ಅಲ್ವಾ, ಸೊ ದಿಸ್ ಇಸ್ ನಾಟ್ ದ ಮಿರರ್ ಇಮೇಜ್. ಹೆಚ್ ದಟ್ ಟಿ ಎಚ್ ಎ ಟಿ ಫಸ್ಟ್ ಇ ಟಿ ಅದಾದ್ಮೇಲೆ ಎ ಹೆಚ್ ಟಿ, ಟಿ ಎ ಹೆಚ್ ಟಿ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ದ ಮಿರರ್ ಇಮೇಜ್. ಇಲ್ಲಿ ಟಿ ಹೆಚ್ ಎ ಟಿ ಇದೆ, ಅಲ್ಲಿ ಬಂದಿರೋ ಇಮೇಜ್ ಟಿ ಎ ಹೆಚ್ ಟಿ ಅಂತಿದೆ. ಸೊ ದಿಸ್ ಇಸ್ ನಾಟ್ ದ ಒರಿಜಿನಲ್ ಇಮೇಜ್ ಅಂಡ್ ಮಿರರ್ ಇಮೇಜ್ ನಾಟ್ ಈಕ್ವಲ್. ಸೊ ಯಾವ್ದಾವ್ದಕ್ಕೆ ಈಕ್ವಲ್ ಇದೆ ಅದಕ್ಕೆ ರೈಟ್ ಮಾರ್ಕ್ ಹಾಕ್ತಾ ಹೋಗ್ತೀವಿ. ಎ ಸಿ ಎಫ್ ಈ ಎಲ್ಲದಕ್ಕೂ ಏನಾಗಿದೆ, ಮಿರರ್ ಇಮೇಜ್ ಅಂಡ್ ಒರಿಜಿನಲ್ ಇಮೇಜ್ ಬೋತ್ ಆರ್ ಸೇಮ್. ಇಸ್ ದಿಸ್ ಕ್ಲಿಯರ್? ಲೆಟ್ಸ್ ರೀಡ್ ದ 8th question. ಲಿಸ್ಟ್ ಸಿಮಿಟ್ರಿಕಲ್ ಆಬ್ಜೆಕ್ಟ್ಸ್ ಯು ಹ್ಯಾವ್ ಸೀನ್ ಇನ್ ಯೋರ್ ಸರೌಂಡಿಂಗ್ಸ್. ಅಂದ್ರೆ ಒಂದಷ್ಟು ಸಿಮಿಟ್ರಿಕಲ್ ಆಬ್ಜೆಕ್ಟ್ಸ್ ನೀವು ನಿಮ್ಮ ಡೈಲಿ ಲೈಫಲ್ಲಿ ನೋಡ್ತಾನೆ ಇರ್ತೀರಾ. ಆ ಸಿಮಿಟ್ರಿಕಲ್ ಆಬ್ಜೆಕ್ಟ್ಸ್ ನೀವು ಏನ್ ಮಾಡ್ತಾ ಹೋಗ್ರಿ, ಲಿಸ್ಟ್ ಮಾಡ್ತಾ ಹೋಗ್ರಿ. ಟೇಕ್ ದಿಸ್ ಫಾರ್ ಯೋರ್ ಹೋಮ್ ವರ್ಕ್ ಆರ್ ಅಸೈನ್ಮೆಂಟ್ ತಗೊಂಡು ಸಾಲ್ವ್ ಮಾಡ್ರಿ, ಆಯ್ತಾ? ಸೊ ಲೆಟ್ಸ್ ಟೇಕ್ ರೊಟೇಷನ್ ಆಫ್ ಫಿಗರ್ಸ್. ಸೊ ರೊಟೇಷನ್ ಆಫ್ ಫಿಗರ್ಸ್ ಅಂದ್ರೆ ಈಗ ನೋಡ್ರಿ ನಾವು ಒಂದಷ್ಟು ಫಿಗರ್ಸ್ ನ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ರೊಟೇಷನ್ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಹೆಂಗೆ ರೊಟೇಷನ್ ಅಂದ್ರೆ ನಮಗೆ ಕಂಪ್ಲೀಟ್ ರೊಟೇಷನ್, ಯಾವ್ದಾದ್ರು ಒಂದು ಫಿಗರ್ ನ ಕಂಪ್ಲೀಟ್ ಆಗಿ ರೊಟೇಟ್ ಮಾಡಬೇಕು ಅಂದ್ರೆ ಅದು 360 ಡಿಗ್ರಿನಲ್ಲಿ ರೊಟೇಟ್ ಆಗಬೇಕು. ಸೊ ರೊಟೇಷನ್ ಅಂದ್ರೆ ಗೊತ್ತಿದೆ ಅಲ್ವಾ ನಿಮಗೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಷನ್ ಅಂತ ಹೇಳ್ತೀವಿ. ಸೊ ಇಫ್ ಯು ಅಸ್ಯೂಮ್
ದಿಸ್ ಇಸ್ ಅ ಸರ್ಕಲ್. ಈ ಆಬ್ಜೆಕ್ಟ್ ಇಲ್ಲಿಗೆ ವಾಪಸ್ ಬಂದ್ರೆ ಏನ್ ಹೇಳ್ತೀವಿ, ಇದನ್ನ 360 ಡಿಗ್ರಿ ಆರ್ ಒನ್ ಕಂಪ್ಲೀಟ್ ರೆವಲ್ಯೂಷನ್, ಒನ್ ಕಂಪ್ಲೀಟ್ ರೊಟೇಷನ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ನಾವು ರೊಟೇಷನ್ ಮಾಡಿದ್ರೆ ಅದು ದಟ್ ಈಸ್ ಅ ಕಂಪ್ಲೀಟ್ ರೊಟೇಷನ್. ಅದರಲ್ಲಿ 3 ಟೈಪ್ಸ್ ಆಫ್ ರೊಟೇಷನ್ ನ ಡಿಸ್ಕಸ್ ಮಾಡ್ತೀವಿ ನಾವು. ಒಂದು ಆಫ್ 1/4, ಇನ್ನೊಂದು 1/3 and 1/6. So we will discuss this 4 rotation here. Rotation, ಈಗ ಯಾವ್ದಾದ್ರು ಒಂದು ಫಿಗರ್ ನ ನಾವು ರೊಟೇಟ್ ಮಾಡ್ತಾ ಹೋದ್ರೆ ಹಿಂಗಾಗುತ್ತೆ ಅಂತ ಸಿ ಅಬ್ಸರ್ವ್ ಮಾಡೋಣ. ಒಂದು ಈ ಸ್ಮೈಲಿನ ತಗೊಳ್ಳಿ. ಸೊ ಇದನ್ನ ಹಾಫ್ ರೊಟೇಷನ್. ಹಾಫ್ ರೊಟೇಷನ್ ಅಂದ್ರೆ ಈ ಫಿಗರು ಹಿಂಗಿತ್ತು ಅಂದ್ರೆ ಇದು ಉಲ್ಟಾ ಫಿಗರ್ ಏನಿರುತ್ತಲ್ಲ ಅದನ್ನ ನಾವೇನ್ ಹೇಳ್ತೀವಿ ಹಾಫ್ ರೊಟೇಷನ್. ಹಾಫ್ ರೊಟೇಷನ್ ಅಂದ್ರೆ ಇದು ಇಲ್ಲಿರೋದು ಎಕ್ಸಾಕ್ಟ್ ಆಗಿ ಕೆಳಗೆ ಬರುತ್ತೆ. ಈ ಫೇಸ್ ಏನಿದೆ ಅಲ್ಲ ಇದು ಉಲ್ಟಾ ಆಗುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ ಆಫ್ ರೊಟೇಷನ್. ಸೊ ದಿಸ್ ವಿಲ್ ಬಿಕಮ್ ಆಫ್ ರೊಟೇಷನ್. ಈ ಫಿಗರ್ನ ನಾವು ಹಾಫ್ ಆಗಿ ರೊಟೇಟ್ ಮಾಡಿದ್ರೆ ಈ ತರ ಬರುತ್ತೆ. 1/2 ಮೀನ್ಸ್ ಹಾಫ್. ಅದೇ 1/4 ಆಗಿದೆ. 1/4 ಟರ್ನ್ ಅಂದ್ರೆ ಈ ಎಂಡ್ ಇಲ್ಲಿಗೆ ಬರುತ್ತೆ. ಸೊ ಸ್ಟಾರ್ಟಿಂಗ್ ಎಂಡ್ ಏನಿರುತ್ತೆ ಈ ಕಡೆಗೆ ಬಂದ್ರೆ ಅದನ್ನ ಏನ್ ಹೇಳ್ತೀವಿ, ದಿಸ್ ಇಸ್ 1/2 ರೊಟೇಷನ್ ಅಂಡ್ 1/4. 1/4 ರೊಟೇಷನ್ ಅಂದ್ರೆ ಸೊ ಯಾವ್ದಾದ್ರು ಒಂದು ಫಿಗರು ಈ ಕಡೆ ಮುಖ ಇಲ್ಲಿಗೆ ಫುಲ್ ರೊಟೇಟ್ ಮಾಡಿದ್ರೆ ನಾವು ಹಾಫ್ ರೊಟೇಷನ್ ಅಂತ ಹೇಳ್ತೀವಿ. ಇಲ್ಲಿಗೆ ಮಾಡಿದ್ರೆ 1/4 ರೊಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರೋದು ಯಾವುದು 1/3. 1/3 ರೊಟೇಷನ್ ಅಂತಂದ್ರೆ ಸೊ ಅದೇ ಸ್ಮೈಲಿನ ಕನ್ಸಿಡರ್ ಮಾಡೋಣ. 120 ಡಿಗ್ರಿ ರೊಟೇಷನ್ ನಾವೇನಂತ ಹೇಳ್ತೀವಿ 1/3 ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ here we have 0 degree, here we have 90 degree, here we have 180 degree. 90 ಡಿಗ್ರಿ ಅಷ್ಟು ರೊಟೇಷನ್ ಆಗಬೇಕು ಅಂದ್ರೆ ಅದಕ್ಕೆ 1/4. 180 ಡಿಗ್ರಿ ಅಷ್ಟು ರೊಟೇಷನ್ ಆಗಬೇಕು ಅಂದ್ರೆ 1/2 ಅಂತ ಹೇಳ್ತೀವಿ. ನೆಕ್ಸ್ಟ್ ಇರೋದು ಎಷ್ಟು 1/3. 1/3 ರೊಟೇಷನ್ ಅಂದ್ರೆ ಜಸ್ಟ್ 90 ಮತ್ತೆ 180 ಮಿಡಲ್ ಅಲ್ಲಿ ನಮಗೆ 120 ಬರುತ್ತೆ. 90 and 180 ಆಲ್ಮೋಸ್ಟ್ ಮಿಡಲ್ ಅಲ್ಲಿ 120 ಬರುತ್ತೆ. ಆ ಫಿಗರ್ ಹೆಂಗಿರುತ್ತೆ ಅಂದ್ರೆ ಆ ಸ್ಮೈಲಿ ಫೇಸ್ ಈ ತರ ಆಗಿರುತ್ತೆ. ದಿಸ್ ಇಸ್ ದ ರೊಟೇಷನ್ ಆಫ್ 1/3. ಸೊ ಇದು ಏನಾಗುತ್ತೆ 1/3 ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇದೆ 1/6. 1/6 ಅಂದ್ರೆ ಈ ಕಡೆಗೆಲ್ಲ ಬರುತ್ತೆ. ಸೊ ಆ ಸ್ಮೈಲಿ ಏನಾಗುತ್ತೆ ನಮಗೆ ಫೇಸು ಈ ತರ ಬರುತ್ತೆ. ಸೊ ಈ ತರ ಬಂದ್ರೆ ಇದನ್ನ ಏನ್ ಹೇಳ್ತೀವಿ ನಾವು 1/6 rotation. Is this clear? So this is the rotation of figure 1/6, 1/2 and 1/4. Is this clear? So ಇದು rotation of figures. ಒಂದು ನೆನ್ಪಿಟ್ಕೊಳ್ರಿ ಈಸಿಯಾಗಿ. ಒರಿಜಿನಲ್ ಫಿಗರ್ ಯಾವಾಗ್ಲೂ ಇಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಆಫ್ ರೊಟೇಷನ್ ಅಂತ ಕೊಟ್ರೆ ಫಿಗರ್ನ ಇಲ್ಲಿ ಫೇಸ್ ಮಾಡಿ ಬರಿತೀವಿ. 1/4 ರೊಟೇಷನ್ ಅಂದ್ರೆ ಇಲ್ಲಿ ಫೇಸ್ ಮಾಡಿ ಬರಿತೀವಿ. 1/3 ಅಂದ್ರೆ ಇಲ್ಲಿರುತ್ತೆ ಅಂಡ್ 1/6 ಅಂದ್ರೆ ಈ ಕಡೆಗೆಲ್ಲ ಬರುತ್ತೆ. ದೀಸ್ ಆರ್ ದ 3 rotations. 1/6, 1/4, 1/3 and 1/2. So these are the rotations. So let us observe some examples based on this rotations. So ಈಗ n ಅನ್ನೋ ಲೆಟರ್ನ ತಗೊಂಡ್ರೆ ಇದನ್ನ ಹಾಫ್ ರೊಟೇಷನ್ಗೆ ಟರ್ನ್ ಮಾಡ್ರಿ. ಹಾಫ್ ರೊಟೇಷನ್ಗೆ ಟರ್ನ್ ಮಾಡಿದ್ರೆ ಹೆಂಗಿರುತ್ತೆ ಫಿಗರ್? ಹಾಫ್ ಅಂದ್ರೆ ಇದು ಏನಿರುತ್ತೆ ಹಾಫ್ ರೊಟೇಷನ್ ಎಕ್ಸಾಕ್ಟ್ ಉಲ್ಟಾ. ಫಿಗರ್ ಮೇಲ್ಗಡೆ ಹೆಂಗಿರುತ್ತೋ ಅದೇ ತರ ಕೆಳಗಡೆ ಆದ್ರೆ ಅದನ್ನ ನಾವು ಹಾಫ್ ರೊಟೇಷನ್ ಅಂತ ಹೇಳ್ತೀವಿ. ಹಾಫ್ ಅಂದ್ರೆ ಈ ಬೇಸು ಹಿಂಗ್ ಬರ್ತಾ ಹೋಗುತ್ತೆ. ಸೊ ನೋಡ್ರಿ ಇದು ಫಸ್ಟ್ ಉಲ್ಟಾ ಬಂತು. ಸೊ ಈಗ ಉಲ್ಟಾ ಬರ್ದ್ರು ಕೂಡ ಎಕ್ಸಾಕ್ಟ್ ಹಾಫ್ ಬರ್ದ್ರು ಕೂಡ ಏನಾಗಿದೆ ಎನ್ ವಿಲ್ ಲುಕ್ ಲೈಕ್ ಸೇಮ್. ಎನ್ ಹೆಂಗಿದೆನೋ ಹಾಫ್ ರೊಟೇಷನ್ ಅಂದ್ರೆ ಇದು ನೋಡ್ರಿ ಹಿಂಗಿದ್ದು ಹಿಂಗ್ ಬರುತ್ತೆ. ಅದಾದ್ಮೇಲೆ ಹಿಂಗೆ ಆಫ್ ಆಗಿ ರೊಟೇಟ್ ಆದ್ರೆ ಹೆಂಗ್ ಕಾಣಿಸುತ್ತೋ ಅದನ್ನ ಬರ್ದಿದ್ದೀವಿ. ಸೊ ದಿಸ್ ವಿಲ್ ಇಂಡಿಕೇಟ್ ದ ಆಫ್ ರೊಟೇಷನ್. ರೊಟೇಷನ್ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ನೀಟಾಗಿ ಅನಲೈಸ್ ಮಾಡ್ರಿ, ಅರ್ಥ ಆಗ್ತಾ ಹೋಗುತ್ತೆ. ಈಸ್ ದಿಸ್ ಕ್ಲಿಯರ್?
So let's discuss some exercise problems based on this. So let's take exercise 8.2. Figures are given in the first row of the table. In the next rows, the rotations it has to be turned are given. If the figure is turned for given rounds and resembles the original figure, put right in the box, and if it does not resemble, put wrong in the box. ಅಂದ್ರೆ figures are given in the first row ನಲ್ಲಿ figures ನ ಕೊಟ್ಟಿದ್ದಾರೆ, and in the next rows the rotations it has to be turned or given. ಅದು ಎಷ್ಟು ರೊಟೇಷನ್ ಮಾಡಬೇಕು ಅಂತ, ಹಾಫ್ ರೊಟೇಷನ್, 1/3 ರೊಟೇಷನ್, 1/4 or 1/6 ರೊಟೇಷನ್ ಮಾಡಬೇಕಾ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಇಫ್ ದ ಫಿಗರ್ ಈಸ್ ಟರ್ನ್ ಫಾರ್ ಗಿವನ್ ರೌಂಡ್ಸ್, ಎಷ್ಟು ರೌಂಡ್ಸಿಗೆ ಅಂತ ಕೊಟ್ಟಿದಾರಲ್ಲ ಅದನ್ನ ರೊಟೇಟ್ ಮಾಡ್ತಾ ಹೋದಾಗ ಯಾವ್ದಾದ್ರು ಫಿಗರ್ ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡಿದ್ರೆ, ಒರಿಜಿನಲ್ ಫಿಗರ್ ತರಾನೇ ಇದ್ರೆ ನಾವೇನ್ ಮಾಡ್ಬೇಕು, ರೈಟ್ ಮಾರ್ಕ್ ಹಾಕ್ಬೇಕು. ಒರಿಜಿನಲ್ ಫಿಗರ್ ತರ ಇಲ್ಲ ಅಂದ್ರೆ ರಾಂಗ್ ಮಾರ್ಕ್ ಹಾಕ್ತಾ ಹೋಗ್ತೀವಿ. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಫಿಗರ್ ನ ಈ ಕಡೆ ಕೊಟ್ಟಿದ್ದಾರೆ, ರೌಂಡ್ ನ ಈ ಕಡೆ ಕೊಟ್ಟಿದ್ದಾನೆ. ಸೊ ನಾನು ಒಂದ್ ಎರಡು ಮಾಡಿಸ್ತೀನಿ, ನೀವು ಉಳಿದಿದ್ನ ಆಕ್ಟಿವಿಟಿಗೆ ತಗೊಂಡು ಮಾಡ್ತಾ ಹೋಗ್ರಿ, ಯಾಕಂದ್ರೆ ಇದಷ್ಟನ್ನು ಡಿಸ್ಕಸ್ ಮಾಡಕ್ ಆಗಲ್ಲ. ಸೊ ಲೆಟ್ಸ್ ಡಿಸ್ಕಸ್ ಫ್ಯೂ ಪ್ರಾಬ್ಲಮ್ಸ್. ಇಲ್ಲಿ ರೆಕ್ಟಾಂಗಲ್ ನ ಸ್ಕ್ವೇರ್ ಕೊಟ್ಟಿದ್ದಾರೆ, ಫಸ್ಟ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ 1/2 ರೌಂಡ್. 1/2 ರೌಂಡ್ ಸ್ಕ್ವೇರ್ ಟರ್ನ್ ಆದಾಗ ಒರಿಜಿನಲ್ ಫಿಗರ್ ಬರುತ್ತಾ ಅಬ್ಸರ್ವ್ ಮಾಡ್ರಿ. 1/2 ರೌಂಡ್ ಅಂದ್ರೆ ಸ್ಕ್ವೇರ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರುತ್ತೆ, ಆಲ್ ಆಂಗಲ್ಸ್ ಕೂಡ ಈಕ್ವಲ್ ಇರುತ್ತೆ. ಸೊ 1/2 ರೌಂಡ್ ಈ ಬೇಸು ಕೆಳಗಡೆ ಬರುತ್ತೆ. ನಾನು ಹೇಳಿದ್ದೆ ನಿಮಗೆ, ಇಲ್ಲಿರೋದು ಇಲ್ಲಿ ಬಂದ್ರೆ ಅದನ್ನ ಹಾಫ್ ರೊಟೇಷನ್ ಅಂತ ಹೇಳ್ತೀವಿ. ಇಲ್ಲಿರೋ ಬೇಸು ಈ ಕಡೆಗೆ ಬಂತು ಅಂತ ನಾನು ರೊಟೇಟ್ ಆಗಿರೋ ಫಿಗರ್ನ ಇಲ್ಲಿ ಬರೀತಿದ್ದೀನಿ. ಸೊ ಸ್ಕ್ವೇರ್ ನ ನೀವು ಹಿಂಗೆ ರೊಟೇಟ್ ಮಾಡ್ರಿ, ಆಲ್ ಸೈಡ್ಸ್ ಈಕ್ವಲ್ ಇರೋದ್ರಿಂದ ಅದು ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಹೇಳ್ಬೋದು, ನೀವು ರೈಟ್ ಮಾರ್ಕ್ ನ ಹಾಕ್ಬೋದು. ಹಾಫ್ ರೌಂಡ್ ಟರ್ನ್ ಮಾಡಿದಾಗ ಫಿಗರ್ ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡುತ್ತೆ. ನೆಕ್ಸ್ಟ್ 1/3 ರೌಂಡ್. 1/3 ರೌಂಡ್ ಅಂದ್ರೆ ಫಿಗರ್ದು ಬೇಸ್, ಇಲ್ಲಿರೋ ಅಂತ ಫಿಗರ್ ಬೇಸ್ ಇಲ್ಲಿ ಬರುತ್ತೆ. ಸೊ ಇಲ್ಲಿರೋ ಫಿಗರ್ ಬೇಸು ಈ ಕಡೆ ಬಂದ್ರೆ ಸೊ ಫಿಗರ್ ಹಿಂಗ್ ಕಾಣಿಸುತ್ತೆ. ಸೊ ಇದು ಒರಿಜಿನಲ್ ಫಿಗರ್ ತರ ಇದೆನಾ, ಒರಿಜಿನಲ್ ಫಿಗರ್ ತರ ಇದೆನಾ, ಇಲ್ಲ ಅಲ್ವಾ. ಸೊ ಏನ್ ಹಾಕ್ತೀರಾ, ರಾಂಗ್ ಮಾರ್ಕ್ ಹಾಕ್ತೀರಾ. ನೆಕ್ಸ್ಟ್ 1/4 ರೌಂಡ್. 1/4 ರೌಂಡ್ ಅಂದ್ರೆ ಈ ತರ ಬರುತ್ತೆ ಫಿಗರ್ದು ಬೇಸ್ ಅಂತ ಹೇಳಿದೆ. ಇಲ್ಲಿರೋ ಬೇಸ್ ಈ ಕಡೆ ಬರುತ್ತೆ, ಆಗ ಫಿಗರ್ ಏನಾಗುತ್ತೆ ಅಂದ್ರೆ ಸೊ ಅದು ಕೂಡ ಇದೇ ತರನ ಕಾಣಿಸುತ್ತೆ, ಯಾಕಂದ್ರೆ ಸ್ಕ್ವೇರ್ ಅಲ್ವಾ, ಈ ತರ ಕಾಣಿಸುತ್ತೆ. ಸೊ ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡ್ತಾ ಇದೇನಾ, ಇಲ್ಲ. ಸೊ ಹಿಂಗಾಗ್ತದೆ. ನೆಕ್ಸ್ಟ್ ಸಾರಿ, ಇಲ್ಲಿ ನಾನು ಹೇಳಿದ್ದು 1/3 ಹೇಳಿದೆ, ಬಟ್ ಅಲ್ಲಿ ಕೊಟ್ಟಿರೋದು 1/4. 1/4 ರೊಟೇಷನ್ ಅಂದ್ರೆ ಇಲ್ಲಿ ಬರುತ್ತೆ 1/4. ಸೊ ಈ ಫಿಗರು ಇಲ್ಲಿರೋ ಬೇಸ್ ಈ ಕಡೆಗೆ ಬಂದ್ರೆ ಅದು 1/4 ರೊಟೇಷನ್. ಇಲ್ಲಿರೋ ಬೇಸ್ ಈ ಕಡೆಗೆ ಬಂದ್ರು ಕೂಡ ಸ್ಕ್ವೇರ್ ಹಂಗೆ ಇರುತ್ತೆ ತಾನೆ, ಹಂಗೆ ಕಾಣಿಸುತ್ತೆ. ಸೊ ಅದು ಕೂಡ ನಾವು ರೈಟ್ ಮಾರ್ಕ್ ನ ಹಾಕ್ಬೋದು. ನೆಕ್ಸ್ಟ್ 1/6 ರೌಂಡ್. ಸೊ 1/6 ರೌಂಡ್ ಅಂದ್ರೆ ಬೇಸು ಇಲ್ಲಿರೋದು ಈ ಕಡೆಗೆ ಬರುತ್ತೆ. ದಿಸ್ ಇಸ್ 1/6. ಸೊ 1/6 ಅಂದ್ರೆ ಸ್ಕ್ವೇರ್ ರೊಟೇಟ್ ಆದಾಗ ಈ ತರ ಕಾಣಿಸುತ್ತೆ. ಸೊ ದಟ್ ವಿಲ್ ನಾಟ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್. Next is rectangle. Observe the rectangle. ಸೊ ರೆಕ್ಟಾಂಗಲ್ ನ ರೊಟೇಟ್ ಮಾಡೋಣ. ಹಾಫ್ ರೊಟೇಟ್ ಮಾಡಿದಾಗ ಇದು ಕೆಳಗಡೆ ಬರುತ್ತೆ. ಹಿಂಗೂ ಆಪೋಸಿಟ್ ಸೈಡ್ಸ್ ರೆಕ್ಟಾಂಗಲ್ ಈಕ್ವಲ್ ಇರುತ್ತೆ. ಈ ಸೈಡ್ ಇಲ್ಲಿ ಬರುತ್ತೆ ಅಂದ್ರೆ ಈ ಸೈಡ್ ಇಲ್ಲಿ ಹೋಗುತ್ತೆ. ಸೊ ಆಗ ಹಾಫ್ ರೌಂಡ್ ರೊಟೇಟ್ ಮಾಡಿದಾಗ ಒರಿಜಿನಲ್ ಫಿಗರೇ ವಾಪಸ್ ಬರುತ್ತೆ. ಸೊ ಏನ್ ಹೇಳ್ತೀವಿ, ಇಲ್ಲಿ ರೈಟ್ ಮಾರ್ಕ್ ನ ಹಾಕ್ತೀವಿ. ನೆಕ್ಸ್ಟ್ ಏನಿದೆ 1/3 ರೌಂಡ್. 1/3 ರೌಂಡ್, ರಿಮೆಂಬರ್ ದಿಸ್ 1/2, this is 1/4, here 1/3 and here 1/6. ಸೊ 1/3 ರೌಂಡ್ ಅಂದ್ರೆ ರೆಕ್ಟಾಂಗಲ್ದು ಬೇಸು ಈ ಕಡೆಗೆ ಬರುತ್ತೆ, ಇಲ್ಲಿರೋ ಬೇಸು ಈ ಕಡೆ ಬರುತ್ತೆ. ಸೊ ಇದು ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡ್ತಾ ಇದೆನಾ, ಇಲ್ಲ ಅಲ್ವಾ. ಸೊ ರಾಂಗ್ ಮಾರ್ಕ್ ನ ಹಾಕ್ತೀವಿ. ನೆಕ್ಸ್ಟ್ 1/3 ಗೆ ರಾಂಗ್ ಆಯ್ತು. ನೆಕ್ಸ್ಟ್ 1/4 ಟ್ರೈ ಮಾಡಿ. 1/4 ಏನ್ ಹೇಳುತ್ತೆ ಅಂದ್ರೆ ಈ ಬೇಸು
1/4 ತಾನೆ, 1/4. ಸೊ ಈ ಬೇಸು ಈ ಕಡೆಗೆ ಬರುತ್ತೆ. 1/4 ಮೀನ್ಸ್ ಈ ಬೇಸು ಇಲ್ಲಿ ಬರುತ್ತೆ, ಅಂದ್ರೆ ಹಿಂಗೆ ಕಾಣಿಸುತ್ತೆ ಫಿಗರ್. ಸೊ ಬಟ್ ಒರಿಜಿನಲ್ ಫಿಗರ್ ಏನಿದೆ ಈ ಥರ ಇದೆ. ಏನು ಹೇಳ್ತೀವಿ, ರಾಂಗ್ ಮಾರ್ಕ್ನೇ ಹಾಕ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ ನೆಕ್ಸ್ಟ್ 1/6 ರೌಂಡ್. 1/6 ಅಂದರೆ ಫಿಗರ್ನ ಬೇಸು ಇಲ್ಲಿರೋ ಅಂಥ ರೆಕ್ಟ್ಯಾಂಗಲ್ ಈ ಥರ ಕಾಣಿಸುತ್ತೆ. ಸೊ 1/6 ರೊಟೇಟ್ ಆದಾಗ ಫಿಗರ್ ಈ ಥರ ಕಾಣಿಸುತ್ತೆ. ಇದನ್ನ ಏನು ಹೇಳ್ಬೋದು, ಇಟ್ ವಿಲ್ ನಾಟ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್. ಈಸ್ ದಿಸ್ ಕ್ಲಿಯರ್? ಸೊ let's take circle now. ಸರ್ಕಲ್ ಅಲ್ಲಿ ರೊಟೇಷನ್ ನೋಡ್ತಾ ಹೋಗೋಣ. ಸರ್ಕಲ್ನ ನೀವು ಹಿಂಗೆ ರೊಟೇಟ್ ಮಾಡ್ರಿ, ಸರ್ಕಲ್ನ ಹಿಂಗೆ ರೊಟೇಟ್ ಮಾಡಿದ್ರು ಒರಿಜಿನಲ್ ಫಿಗರ್ನೇ ರಿಸೆಂಬಲ್ ಮಾಡುತ್ತೆ. ಯಾಕೆ ಅಂದರೆ ಆ ಫಿಗರ್ ಇದೇ ಥರ ಇರೋದೇ ಹಾಗೆ. ರೌಂಡ್ನ ನೀವು ಯಾವ ಥರ ಬೇಕಾದರೂ ಟರ್ನ್ ಮಾಡಿ ನೋಡ್ರಿ. ಒಂದು ಬ್ಯಾಂಗಲ್ ತೊಗೊಂಡ್ರೆ, ಸಿ ಐ ಶೋ ದ ಎಕ್ಸಾಂಪಲ್. ದಿಸ್ ಇಸ್ ಅ ಬ್ಯಾಂಗಲ್, ಇಟ್ ಈಸ್ ಇನ್ ದ ಸರ್ಕಲ್ ಶೇಪ್, ರೈಟ್? ಸೊ ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ರಿ, ಹಿಂಗೆ ರೊಟೇಟ್ ಮಾಡ್ರಿ. ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತದೆ. ನೀವು ಹಿಂಗೆ ಎಷ್ಟು 360 ಡಿಗ್ರಿ ರೊಟೇಷನ್ ಮಾಡಿದ್ರು ಶೇಪ್ ಏನೂ ಚೇಂಜ್ ಆಗಲ್ಲ. ಎಷ್ಟೇ ಥರ ಟರ್ನ್ ಮಾಡಿದ್ರು ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡುತ್ತೆ. ಸೊ ಇದನ್ನ ಏನು ಹೇಳ್ಬೋದು, ನೀವು ಎಷ್ಟೇ ರೌಂಡ್ ಟರ್ನ್ ಮಾಡಿದ್ರು ಇಟ್ ವಿಲ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್. ಸೊ ಯು ಕ್ಯಾನ್ ಪುಟ್ ರೈಟ್ ಮಾರ್ಕ್ ಟು ಆಲ್ ದ ರೌಂಡ್ಸ್. ಸೊ ಎಲ್ಲ ರೌಂಡ್ಸಿಗೂ ನಾವು ರೈಟ್ ಮಾರ್ಕ್ನೇ ಹಾಕ್ತಾ ಹೋಗ್ಬೋದು. ಲೆಟ್ಸ್ ಟೇಕ್ ಟ್ರಯಾಂಗಲ್. ಸೊ ಇದು ಹೆಂಗೂ ಆಗಿದೆ, ಇದನ್ನ ರಬ್ ಮಾಡ್ತೀನಿ. ಆರ್ ಯು ಕ್ಯಾನ್ ಟೇಕ್ ಹಿಯರ್. ಸೊ ಇಲ್ಲಿ ಟ್ರಯಾಂಗಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಹಾಫ್ ರೊಟೇಷನ್ ಅಂದರೆ ಈ ಬೇಸ್ ಹಿಂಗೆ ಬರುತ್ತೆ, ಇಲ್ಲಿ ಪೀಕ್ ಏನಿದೆ ಅದು ಹಾಫ್ ಉಲ್ಟಾ ಆಗುತ್ತೆ. ಸೊ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡುತ್ತಾ? ಇಲ್ಲ ಅಲ್ವಾ? ಸೊ ದಿಸ್ ಇಸ್ ಅ ರಾಂಗ್. ಆ್ಯಂಡ್ ನೆಕ್ಸ್ಟ್ ಇರೋದು 1/3 ರೌಂಡ್. 1/3 ರೌಂಡ್ ಅಂದರೆ ಈ ಪೀಕು ಇಲ್ಲಿ ಬರುತ್ತೆ. ಸೊ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡ್ತಿದ್ದೇನಾ? ಒರಿಜಿನಲ್ ಫಿಗರ್ನ ನೋಡ್ರಿ, ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡ್ತಾ ಇದೆ ತಾನೆ? ಜಸ್ಟ್ ಅಬ್ಸರ್ವ್ ಮಾಡ್ರಿ. ಈ ಪೀಕು ಇಲ್ಲಿ ಬಂದರೆ ಹಾಫು, ಈ ಪೀಕು 1/3 ಹತ್ರ ಅಂದರೆ ಹಿಂಗೆ ಇಲ್ಲಿ ಮಿಡಲಲ್ಲಿ ಬರುತ್ತೆ. ಸೊ ಹಿಂಗೆ ಬಂದರೆ ಸೊ ಇದು ಕೂಡ ಒರಿಜಿನಲ್ ಫಿಗರ್. ಟ್ರಯಾಂಗಲಲ್ಲಿ ಕನ್ಫ್ಯೂಸ್ ಆಗ್ತೀರಾ, ನೋಡ್ಕೊಳ್ರಿ. ಇಟ್ ವಿಲ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್. ನೆಕ್ಸ್ಟ್ ಏನಿದೆ 1/4 ರೌಂಡ್. 1/4 ರೌಂಡ್ ಅಂದರೆ ಈ ಪೀಕು ಹಿಂಗೆ ಸೈಡಿಗೆ ಬರುತ್ತೆ. ಸೊ ಆಗ ಇಟ್ ವಿಲ್ ನಾಟ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್. ನೆಕ್ಸ್ಟ್ ಏನಿದೆ 1/6 ರೌಂಡ್. 1/6 ರೌಂಡ್ ಅಂದರೆ ಈ ಕಡೆಗೆಲ್ಲೋ ಬರುತ್ತೆ. ಈ ಟ್ರಯಾಂಗಲಿನ ಪೀಕು 1/6 ಅಂದರೆ ಈ ಕಡೆಗೆ ಬರುತ್ತೆ. ಸೊ ಆಗ ಡಿಸ್ಕಸ್ ಮಾಡೋಣ ಹೆಂಗಾಗುತ್ತೆ ಫಿಗರ್ ಅಂತ. ಸೊ ಆಗ ಕೂಡ ನಮಗೆ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡಲ್ಲ. ಸೊ ಪೀಕು ಸ್ವಲ್ಪ ಈ ಕಡೆ ಬರುತ್ತೆ. ಸೊ ಅದು ಕೂಡ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡಲ್ಲ. ಸೊ ಆ ಕೂಡ ನಾವು ರಾಂಗ್ ಮಾರ್ಕ್ನ ಹಾಕ್ತೀವಿ. ದಿಸ್ ಇಸ್ ಹೌ ವಿಲ್ ಗೋಯಿಂಗ್ ಟು ಸಾಲ್ವ್ ರಿಮೈನಿಂಗ್ ಪ್ರಾಬ್ಲಮ್ಸ್. ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೀವೇ ಈ ಥರ ರೊಟೇಷನ್ ಮಾಡಿ ಮಾಡಿ ರಿಸೆಂಬಲ್ ಆಯಿತು ಅಂದರೆ ರೈಟ್ ಮಾರ್ಕ್ ಹಾಕಿ, ಇಲ್ಲ ಅಂದರೆ ರಾಂಗ್ ಮಾರ್ಕ್ ಹಾಕುವಂತ ಹೋಗಿ. ಇಸ್ ದಿಸ್ ಕ್ಲಿಯರ್? So let's take second question. The following figures when turned through 1/3 round do not resemble the original figure. Make suitable changes in the figure to make them resemble the original figure when turned to 1/3 round. ಅಂದ್ರೆ ಕೆಲವೊಂದು ಫಿಗರ್ಸ್ ನ ಕೊಟ್ಟಿದ್ದಾರೆ. when the following figures when turned through 1/3 round. 1/3 ರೌಂಡ್ ನ ಟರ್ನ್ ಮಾಡಿದಾಗ ಅದು ಒರಿಜಿನಲ್ ಫಿಗರ್ ನ ರಿಸೆಂಬಲ್ ಮಾಡಲ್ಲ, ಅಂದ್ರೆ ಆ ತರ ಒರಿಜಿನಲ್ ಫಿಗರ್ ತರನೇ ಇರಲ್ಲ. ಸೊ ಹಾಗೂ ಒರಿಜಿನಲ್ ಫಿಗರ್ ಮೇಕ್ ಸೂಟಬಲ್ ಚೇಂಜಸ್ ಇನ್ ದ ಫಿಗರ್. ಆ ಫಿಗರ್ಸ್ ಅಲ್ಲಿ ಒಂದಷ್ಟು ಸೂಟಬಲ್ ಚೇಂಜಸ್ ನ ಮಾಡಿ ನಾವು ಒರಿಜಿನಲ್ ಫಿಗರ್ ತರ ಕಾಣೋ ತರ ಮಾಡಬೇಕು. ಅರ್ಥ ಆಗ್ತಿದೆನಾ? ಸೊ ಅದ್ರಲ್ಲಿ ಒಂದಷ್ಟು ಚೇಂಜ್ ಮಾಡಿದ್ರೆ ಅದು 1/3 ರೌಂಡ್ ನ ಟರ್ನ್ ಮಾಡಿದಾಗ ಒರಿಜಿನಲ್ ಫಿಗರ್ ತರ ಕಾಣೋ ತರ ಮಾಡಬೇಕು. ಸೊ ಅದಷ್ಟು ಚೇಂಜಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಅವರೇ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ ಇದೆ ಫಸ್ಟ್. ಈ ಟ್ರಯಾಂಗಲ್ ಇದ್ರ 1/3 ರೌಂಡ್ ಆದಾಗ ಏನ್ ಹೇಳಿದೆ ನಾನು, ಈ ಪೀಕ್ ಏನಾಗುತ್ತೆ
ಈ ಕಡೆಗೆ ಬರುತ್ತೆ. ಸೊ ಈ ಪೀಕ್ ಹಿಂಗೆ ಬಂದಾಗ ಫಿಗರ್ ಹೆಂಗೆ ಕಾಣುತ್ತೆ, ಹಿಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ಶೇಡೆಡ್ ಪಾರ್ಟ್ ಬರುತ್ತೆ. ಬಟ್ ನಮಗೆ ಅವ್ರು ಏನು ಹೇಳ್ತಿದ್ದಾರೆ, ಒರಿಜಿನಲ್ ಫಿಗರ್ನೇ ರಿಸೆಂಬಲ್ ಮಾಡಬೇಕು. ಒರಿಜಿನಲ್ ಫಿಗರ್ನೇ ರಿಸೆಂಬಲ್ ಮಾಡಬೇಕು ಅಂದರೆ ಇಲ್ಲಿ ಏನಿದೆ, ಬಟ್ ಇಲ್ಲಿ ಶೇಡೆಡ್ ಪಾರ್ಟ್ ಚೇಂಜ್ ಆಗಿದೆ ತಾನೆ. ಆಗ ನಾವು ಏನಾದರೂ ಚೇಂಜಸ್ ಮಾಡಿ ಒರಿಜಿನಲ್ ಫಿಗರ್ ಅಂಡ್ ಮಿರರ್ ಇಮೇಜಸ್ ಸೇಮ್ ಬರೋ ಥರ ಮಾಡಬೇಕು. ಹೆಂಗೆ ಅಂದರೆ ಈಗ ನೋಡ್ರಿ, ಆಲ್ ಪಾರ್ಟ್ಸ್ನು ಶೇಡ್ ಮಾಡಿದ್ರಿ. ಈಗ ಈ ಫಿಗರ್ನ ರೊಟೇಟ್ ಮಾಡ್ರಿ. ರೊಟೇಟ್ ಮಾಡಿದಾಗ 1/3 ರೊಟೇಟ್ ಮಾಡಿದ್ರೆ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡುತ್ತೆ. ಬಟ್ ಈ ಫಿಗರ್ನ ರೊಟೇಟ್ ಮಾಡಿದ್ರೆ ಇಲ್ಲಿ ಶೇಡೆಡ್ ಪಾರ್ಟ್ಸ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಎಕ್ಸ್ಟ್ರಾ 2 ಪಾರ್ಟ್ಸ್ನ ಶೇಡ್ ಮಾಡಿದ್ರು. ಅದೇ ಥರ ಮೇಕ್ ಸಮ್ ಅರೇಂಜ್ಮೆಂಟ್ಸ್, ಒಂದಷ್ಟು ಅರೇಂಜ್ಮೆಂಟ್ಸ್ನ ಮಾಡಿಕೊಂಡು ಆ ಫಿಗರ್ಸ್ನ 1/3 ರೌಂಡ್ ಮಾಡಿದಾಗೂ ಅದೇ ಥರ ಇರೋ ಥರ ನೋಡ್ಕೊಳ್ತಾ ಹೋಗಬೇಕು. ಗೊತ್ತಾಯ್ತಾ? ಸೊ ಎ ಕ್ವೆಶನ್ ಅಲ್ಲಿ ನೋಡ್ರಿ, ಸೆಕೆಂಡ್ ಎ ಕ್ವೆಶನ್. ಇಲ್ಲಿ 2 ಕಡೆ ಕೊಟ್ಟಿದ್ದಾರೆ. ಸೊ ನಮಗೆ ಈ ಫಿಗರ್ ರೊಟೇಟ್ ಆಗಬೇಕು. 1/3 ರೊಟೇಟ್ ಆದಾಗ ಹೆಂಗೆ ಕಾಣುತ್ತೆ ಅಂದರೆ ಇದು ಎಕ್ಸಾಕ್ಟ್ಲಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ. 1/3 ಶಿಫ್ಟ್ ಆದಾಗ ಈ ಪೀಕು ಶಿಫ್ಟ್ ಆಗುತ್ತೆ. ಯಾವಾಗಲೂ ಇದ್ರ 2 ಕಡೆಗೆ ಮಾತ್ರ ರೌಂಡ್ಸ್ ಬರುತ್ತೆ. ಸೊ ಇದು ಇಲ್ಲಿಗೆ ಶಿಫ್ಟ್ ಆಗಿದೆ ಅಂದರೆ ಇದ್ರ ಅಕ್ಕಪಕ್ಕ ತಾನು 2 ಸರ್ಕಲ್ಸ್ ಇದೆ. ಬಟ್ ಇಲ್ಲೂ ಅಷ್ಟೇ, ಇದು 1/3 ರೊಟೇಟ್ ಆದಾಗ ಈ ಥರ ಕಾಣಿಸುತ್ತೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಒರಿಜಿನಲ್ ಇಮೇಜ್ ಥರನೇ ಕಾಣಿಸ್ಬೇಕು ಅಂದರೆ ಏನು ಚೇಂಜಸ್ ಮಾಡಬೇಕು. ಸೊ ಇವೆರಡು ಡಿಫ್ರೆನ್ಸ್ ಆಗ್ತಾ ಇರೋದು ಈ ಸರ್ಕಲ್ ಅಲ್ಲಿ ಅಲ್ವಾ. ಸೊ ಒಂದು ಎಕ್ಸ್ಟ್ರಾ ಸರ್ಕಲ್ನ ಆ್ಯಡ್ ಮಾಡಿಬಿಡೋಣ. ಸೊ ಈಗ ಸರ್ಕಲ್ನ ಆ್ಯಡ್ ಮಾಡಿ ಈಗ ರೊಟೇಟ್ ಮಾಡಿ. ಈಗ ರೊಟೇಟ್ ಮಾಡಿದ್ರೆ ಸೊ ಎಲ್ಲ ಕಡೆಗೂ ಸರ್ಕಲ್ಸ್ ಇರುತ್ತೆ. ಸೊ ಚೇಂಜಸ್ ಏನು ಅಂದರೆ ಇಲ್ಲಿ ಎಕ್ಸ್ಟ್ರಾ ಸರ್ಕಲ್ನ ಆ್ಯಡ್ ಮಾಡೋದೇ ಒಂದು ಚೇಂಜ್ ಆಗ್ತಾ ಹೋಗುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ನೆಕ್ಸ್ಟ್ ಫಿಗರ್ ಬಿ. ಬಿನಲ್ಲೂ ಅಷ್ಟೇ ಒಂದು ಎಕ್ಸ್ಟ್ರಾ ಸರ್ಕಲ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇದನ್ನ ರೊಟೇಟ್ ಮಾಡಿ, ಈ ಫಿಗರ್ನ ರೊಟೇಟ್ ಮಾಡಿ ನೋಡೋಣ. ಸೊ ಫಿಗರ್ನ ರೊಟೇಟ್ ಮಾಡಿ ನೋಡಿದಾಗ ಇದು ಈ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಚೇಂಜಸ್ ಏನು ಮಾಡಬೇಕು ಅಂದರೆ ಸೊ ಜಸ್ಟ್ ರ್ಯಾಂಡಮ್ ಆಗಿ ಬರೀತೀನಿ ನಾನು. ಸೊ ಈ ಥರ ಏನು ಸರ್ಕಲ್ಸ್ ಕೊಟ್ಟಿರ್ತಾರಲ್ವಾ, ಅವು ಕರೆಕ್ಟಾಗಿ 120 ಡಿಗ್ರಿಗೆ ಕೊಟ್ಟಾಗ ಫಿಗರ್ಸ್ನ ರೊಟೇಟ್ ಮಾಡಿದಾಗೆ ಏನೂ ಚೇಂಜಸ್ ಆಗಲ್ಲ. ಈ ಸರ್ಕಲ್ ಹಾಗೆ ಇರುತ್ತೆ. ಸೊ ಶಿಫ್ಟಿಂಗ್ ಆದಾಗ ಏನಾಗುತ್ತೆ ಅಂದರೆ ಇದು ಎಕ್ಸಾಕ್ಟಾಗಿ ಈ ಕಡೆ ಶಿಫ್ಟ್ ಆಗುತ್ತೆ. ಹೌದಾ? ಇದು ಎಕ್ಸಾಕ್ಟಾಗಿ ಈ ಕಡೆ ಶಿಫ್ಟ್ ಆಗುತ್ತೆ. ನಮಗೆ ಏನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಸಿ, ಇಲ್ಲಿ ಇದ್ರದ್ದು ಆಪೋಸಿಟ್ ಆಗಿ ಇನ್ನೊಂದು ಸರ್ಕಲ್ನ ಈ ಥರ ಮಾರ್ಕ್ ಮಾಡಿದಾಗ, ಎರಡೂ ಕಡೆ ಒಂದು ಸರ್ಕಲ್ಸ್ನ ಮಾರ್ಕ್ ಮಾಡಿದಾಗ ನಮಗೆ ರೊಟೇಷನ್ ಆದರೂ ಕೂಡ ಏನು ಚೇಂಜಸ್ ಆಗಲ್ಲ. ಈಸ್ ದಿಸ್ ಕ್ಲಿಯರ್? ಸ್ವಲ್ಪ ಇದು ಫಿಗರ್ ಬರ್ಕೊಳ್ಳುವಾಗ ಕರೆಕ್ಟಾಗಿ ಬರ್ಕೋಬೇಕಿಲ್ಲ ಅಂದರೆ ರಾಂಗ್ ಆನ್ಸರ್ ಕೊಡುತ್ತೆ. ಸಿ ಕ್ವೆಶನ್ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇದನ್ನ ರೊಟೇಟ್ ಮಾಡಿದಾಗ ಇದರಲ್ಲಿ ಏನು ಚೇಂಜಸ್ ಆಗುತ್ತೆ? ಇಲ್ಲಿರೋ ಫಿಗರ್ ನಮಗೆ ಇಲ್ಲಿ ಬರುತ್ತೆ. ಇದು 120 ಡಿಗ್ರಿ, 1/3 ಶಿಫ್ಟಿಂಗ್ ಅಂದರೆ ಗೊತ್ತಿದೆ ನಮಗೆ.
ಸೊ ಸರ್ಕಲ್ನ ನೀವು ಹೆಂಗೆ ಶಿಫ್ಟ್ ಮಾಡಿರಿ, ಸರ್ಕಲ್ನ ಹೆಂಗೆ ಶಿಫ್ಟ್ ಮಾಡಿದ್ರು ಕೂಡ ನಮಗೆ ಸರ್ಕಲ್ ಶೇಪ್ ಏನು ಚೇಂಜ್ ಆಗಲ್ಲ. ಇದು ಹಿಂಗಿದೆನಾ, ಇದನ್ನ 120 ಡಿಗ್ರಿ ಶಿಫ್ಟ್ ಮಾಡ್ರಿ, ಈ ತರ ಆಗುತ್ತೆ. ಇದರಲ್ಲಿ ಏನ್ ಚೇಂಜಸ್ ಮಾಡ್ಕೊಳ್ತೀವಿ, ಇದು ಟ್ರಯಾಂಗಲ್. ಟ್ರಯಾಂಗಲ್ನ 1/3 ರೌಂಡ್ ಶಿಫ್ಟ್ ಮಾಡಿದಾಗ ಸೇಮೇ ಇರುತ್ತೆ. ಸೊ ಟ್ರಯಾಂಗಲ್ದು ಏನು ಚೇಂಜ್ ಆಗಲ್ಲ. ಈ ಲೈನ್ಸ್ ಅಲ್ಲಿ ಮಾತ್ರ ಸ್ವಲ್ಪ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಲೈನ್ ಹಾಕೊಂಡ್ಬಿಡ್ರಿ, ಆರ್ ಯು ಕ್ಯಾನ್ ಪುಟ್ ಲೈಕ್ ದಿಸ್. ಸೊ ಈ ತರ ಇದ್ರೆ ಏನಾಗುತ್ತೆ, ಇದು ಇಲ್ಲಿ 120 ಡಿಗ್ರಿ ಶಿಫ್ಟ್ ಆಗುತ್ತೆ. ಆಗ ನಮಗೆ ಒರಿಜಿನಲ್ ಫಿಗರ್ನ ರಿಸೆಂಬಲ್ ಮಾಡುತ್ತೆ. Is this clear? So this is how you will going to make some changes in the figure. So let's discuss third question. List the letters from the English alphabet which will not change their shape when turned through half rotation. ಅಂದ್ರೆ ಒಂದಷ್ಟು ಆಲ್ಫಾಬೆಟ್ ನ ನಮಗೆ ಲಿಸ್ಟ್ ಮಾಡಕ್ ಹೇಳಿದರೆ, ಅದು ಆಫ್ ರೊಟೇಷನ್ ಚೇಂಜ್ ಆಫ್ ರೊಟೇಷನ್ ಆದಾಗೂ ಏನಾಗಬೇಕು, ಫಿಗರು ಒರಿಜಿನಲ್ ಫಿಗರ್ ಶೇಪ್ ಅಲ್ಲೇ ಇರಬೇಕು. ವಿಚ್ ವಿಲ್ ನಾಟ್ ಚೇಂಜ್ ದ ಶೇಪ್. ಆಫ್ ರೊಟೇಷನ್ ಆದಾಗ ಕೂಡ ನಮಗೆ ಶೇಪ್ ಸೇಮೇ ಇರಬೇಕು. ಆ ತರ ಫಿಗರ್ನ ನಮಗೆ ಆ ತರ ಲೆಟರ್ಸ್ ನ ಡಿಸ್ಕಸ್ ಮಾಡಕ್ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ನ ನೋಡ್ರಿ, ಎಕ್ಸ್ ನ ಹಿಂಗ್ ಶಿಫ್ಟ್ ಮಾಡ್ರಿ, ಸೇಮ್ ಉಲ್ಟಾ ಆಫ್ ರೊಟೇಷನ್ ಅಂದ್ರೆ ಮೇಲ್ಗಡೆ ಇರೋ ಪಾರ್ಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಇರೋ ಪಾರ್ಟ್ ಮೇಲ್ಗಡೆ ಹೋಗುತ್ತೆ. ಆಗ ಒರಿಜಿನಲ್ ಇಮೇಜ್ ಇದ್ರೆ ಆ ತರ ಲೆಟರ್ಸ್ ನ ನಾವು ಸೆಲೆಕ್ಟ್ ಮಾಡ್ಬೇಕು. ಎಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಹೆಚ್ ಚೆಕ್ ಮಾಡ್ರಿ, ನೋಡ್ರಿ ಹೆಚ್ ನ ನೀವು ಹಿಂಗೆ ಶಿಫ್ಟ್ ಮಾಡಿದ್ರು ಒರಿಜಿನಲ್ ಫಿಗರ್ ಹಂಗೆ ಇರುತ್ತೆ. ಐ ನೋಡ್ರಿ, ಆಫ್ ರೊಟೇಷನ್ ಅಂದ್ರೆ ಈ ಬೇಸ್ ಕೆಳಗಡೆ ಬರುತ್ತೆ. ಸೊ ಕೆಳಗಡೆ ಬಂದ್ರು ಐ ಒರಿಜಿನಲ್ ಇಮೇಜ್ ಹಂಗೆ ಇರುತ್ತೆ ಅಲ್ವಾ. ನೆಕ್ಸ್ಟ್ ಎನ್ ಶಿಫ್ಟ್ ಆಯ್ತು ಅಂದ್ರೆ ಹಿಂಗಾಗುತ್ತೆ. ಸೊ ಇದು ಎಕ್ಸಾಕ್ಟ್ ಹಿಂಗ್ ಶಿಫ್ಟ್ ಆದ್ರೆ ಫಸ್ಟ್ ಈ ಲೈನ್ ಬರುತ್ತೆ. ಸೊ ಒರಿಜಿನಲ್ ಇಮೇಜ್ ಅಂಡ್ ಆಫ್ ರೊಟೇಷನ್ ಇಮೇಜ್ ಸೇಮ್. ಓ ಇನ್ನೇನು ನೀವು ಎಷ್ಟು ರೊಟೇಷನ್ ಮಾಡಿದ್ರು ಹಂಗೆ ಇರುತ್ತೆ. ನೆಕ್ಸ್ಟ್ ಎಸ್ ಅನ್ನ ಅಷ್ಟೇ ಈ ತರ ಬರೆದ್ರೆ ಉಲ್ಟಾಗುತ್ತೆ. ಎಸ್ ನ ಹಿಂಗ್ ಬರೀರಿ, ನೋಡಿ ಇದು ಹಿಂಗ್ ಶಿಫ್ಟ್ ಆದ್ರೂ ಕೂಡ ಎಸ್ ಹಿಂಗೆ ಕಾಣುತ್ತೆ ತಾನೆ ನಮಗೆ. ಸೊ ಎಸ್ ಅಂಡ್ ಈ ತರ ಬರಿಬೇಡ್ರಿ, ಕರೆಕ್ಟ್ ಆಗಿ ಹಿಂಗೆ ಬರೀರಿ. ಇದಿಷ್ಟು ಶಿಫ್ಟ್ ಆಗುತ್ತೆ ಅಷ್ಟೇ, ಜಸ್ಟ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಝೆಡ್. ಇವೆಲ್ಲ ಏನು ಹಾಫ್ ರೊಟೇಷನ್ ಮಾಡಿದಾಗ ಕೂಡ ಆಲ್ಫಾಬೆಟ್ಸ್ ಸೇಮ್ ಇರುವಂತ ಆಲ್ಫಾಬೆಟ್ಸ್ ನ ಲಿಸ್ಟ್ ಮಾಡಿದೀವಿ. ನೆಕ್ಸ್ಟ್, ವಿಚ್ ಕ್ಯಾಪಿಟಲ್ ಲೆಟರ್ ಫ್ರಮ್ ಇಂಗ್ಲಿಷ್ ಆಲ್ಫಾಬೆಟ್ ವೆನ್ ಟರ್ನ್ ಥ್ರೂ 1/4 1/4 ರೌಂಡ್ ನ ಶಿಫ್ಟ್ ಮಾಡಿದಾಗ ಯಾವ್ದು ಲೆಟರ್ ಒರಿಜಿನಲ್ 1/4 ರೊಟೇಷನ್ ಅಂದ್ರೆ ನಿಮಗೆ ಗೊತ್ತಿದೆ. ಇಲ್ಲಿರೋ ಅಂತ ಫಿಗರು ಈ ಕಡೆಗೆ ಶಿಫ್ಟ್ ಆದಾಗ ಸೇಮ್ ಫಿಗರ್ ಸೇಮ್ ಇದ್ರೆ ಅದನ್ನ ನಾವು 1/4 ರೊಟೇಷನ್ ಅಂತ ಹೇಳ್ತೀವಿ. ಇಲ್ಲಿರೋ ಪಿ ಇಲ್ಲಿ ಈ ಕಡೆಗೆ ಶಿಫ್ಟ್ ಆಗಬೇಕು. ಎನ್ ಇದೆ, ಸೊ ಎನ್ ಅನ್ನ ನಾವು 1/4 ರೊಟೇಷನ್ ಟರ್ನ್ ಮಾಡಬೇಕು. 1/4 ರೊಟೇಷನ್ ಟರ್ನ್ ಮಾಡಿದ್ರೆ ಸೊ ಇಲ್ಲಿರೋ ಪೀಕ್ ನಮಗೆ ಈ ಕಡೆಗೆ ಬರುತ್ತೆ. ಸೊ ಆಗ ಎನ್ ಅನ್ನ ನೀವು ಹಿಂಗ್ ರೊಟೇಟ್ ಮಾಡ್ರಿ, ಹಿಂಗ್ ರೊಟೇಟ್ ಮಾಡ್ಕೊಂಡ್ರು ನಮಗೆ ಜಸ್ಟ್ ರೊಟೇಟ್ ಮಾಡಿದ್ರೆ 1/4 ರೊಟೇಷನ್ ಮಾಡಿದ್ರೆ ಒರಿಜಿನಲ್ ಇಮೇಜ್ ಇರುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ 1/4 rotation. And next, which capital letter from English alphabet when rotated through half round gives the another capital letter? ಯಾವ್ದಾದ್ರು ಒಂದು ಕ್ಯಾಪಿಟಲ್ ಲೆಟರ್ ನ ಹಾಫ್ ರೊಟೇಷನ್ ಟರ್ನ್ ಆದಾಗ ಇನ್ನೊಂದು ಆಲ್ಫಾಬೆಟ್ ನ ಕೊಡೋ ಅಂತದನ್ನ ಹೇಳಿದ್ದಾರೆ. ಸೊ ಎಂ ನ ಡಿಸ್ಕಸ್ ಮಾಡ್ಬೋದು. ಎಂ ನ ಉಲ್ಟಾ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಡಬ್ಲ್ಯೂ ಆಗುತ್ತಲ್ವಾ. ಸೊ ಡಬ್ಲ್ಯೂ ಆಗುತ್ತೆ, ಅದಕ್ಕೆ ನಾವು ಎಂ ನ ಉಲ್ಟಾ ಮಾಡಿದ್ರೆ ಇನ್ನೊಂದು ಲೆಟರ್ ಸಿಗುತ್ತೆ, ಅದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವೆಶನ್ ಏನಿದೆ, ಡ್ರಾ ದ ಫಿಗರ್ಸ್ ವಿಚ್ ರಿಸೆಂಬಲ್ ದ ಒರಿಜಿನಲ್ ಫಿಗರ್ ವೆನ್ ರೊಟೇಟೆಡ್ ಥ್ರೂ 1/4 ರೌಂಡ್. ಸೊ ಒಂದು ಫಿಗರ್ ನ ಡ್ರಾ ಮಾಡಕ್ ಹೇಳಿದರೆ ಒರಿಜಿನಲ್ ಫಿಗರ್ ನ 1/4 ರೌಂಡ್ 1/4 ರೌಂಡ್ ಅಂದ್ರೆ ಫಿಗರ್ ಇಲ್ಲಿ ಶಿಫ್ಟ್ ಆದಾಗ ಸೇಮ್ ಫಿಗರ್ ಇದ್ರೆ ಅದನ್ನ ಡಿಸ್ಕಸ್ ಮಾಡ್ರಿ. ಅಂದ್ರೆ ನೀವು ಯು ಕ್ಯಾನ್ ರೈಟ್ ಮೆನಿ ಎಕ್ಸಾಂಪಲ್ಸ್. ಸೊ ಮೆನಿ ಎಕ್ಸಾಂಪಲ್ಸ್ ನ ಬರೀಬಹುದು. ನೀವು ಅದನ್ನ ಅಸೈನ್ಮೆಂಟ್ ತಗೊಳ್ರಿ. ಎ ಮತ್ತೆ ಬಿ ಕ್ವೆಶನ್ ಯಾವ್ದಾದ್ರು ಫಿಗರ್ಸ್ ಬರೀರಿ. 1/4 ರೊಟೇಷನ್ ಆದಾಗ ಸೇಮ್ ಫಿಗರೇ ಬರಬೇಕು ಅಂಡ್ 1/2 ರೊಟೇಷನ್ ಆದಾಗ ಸೇಮ್ ಫಿಗರೇ ಬರಬೇಕು. ಆ ತರ ಫಿಗರ್ಸ್ ನ
ತಗೊಂಡು ಲಿಸ್ಟ್ ಮಾಡಿ ಎಕ್ಸಾಂಪಲ್ಸ್ನ ಬರಿತಾ ಹೋಗ್ರಿ. ಅದನ್ನ ಆಕ್ಟಿವಿಟಿಗೆ ತಗೊಳ್ರಿ, ಈಸಿ ಆಗ್ತಾ ಹೋಗುತ್ತೆ. ಇಸ್ ದಿಸ್ ಕ್ಲಿಯರ್? ಸ್ವಲ್ಪ ಇಲ್ಲಿ ರೊಟೇಷನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲ ಕನ್ಫ್ಯೂಸ್ ಆಗ್ಬೋದು. 1/4 ರೊಟೇಷನ್ ಅಂದರೆ ಇದೊಂದು ನೆನ್ಪಿಟ್ಕೊಂಡ್ರೆ ನೀವು ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಆಲ್ ದ ರೊಟೇಷನ್ಸ್. ದಿಸ್ ಇಸ್ 1/6. ಹೌದಾ? Is this clear, sir? Thank you, students. Let's discuss remaining topics in the next class. Thank you.